ಸ್ನೇಹಿತರೆ, ಅಮೆರಿಕದ ವಾಲ್ ಸ್ಟ್ರೀಟ್ ಷೇರುಪೇಟೆಯಲ್ಲಿ ದೊಡ್ಡ ಆರ್ಥಿಕ ಭೂಕಂಪನೆ ಆಗಿದೆ. ಇಡೀ ಜಗತ್ತು ಕಾದು ಕೂತಿದ್ದ ಸ್ಪೇಸ್ ಎಕ್ಸ್ IPO ಷೇರುಪೇಟೆ ಇತಿಹಾಸದ ಹಳೆ ದಾಖಲೆಗಳನ್ನೆಲ್ಲ ಧೂಳಿಪಟ ಮಾಡಿದೆ. ಈ IPOನಿಂದಾಗಿ ಸ್ಪೇಸ್ ಎಕ್ಸ್ ವ್ಯಾಲ್ಯೂ $2 ಟ್ರಿಲಿಯನ್ ದಾಟಿ ಹೋಗಿದೆ. ಇಲಾನ್ ಮಸ್ಕ್ ವಿಶ್ವದ ಮೊದಲ ಟ್ರಿಲಿಯನೇರ್ ಕೂಡ ಆಗಿದ್ದಾರೆ. ಇಷ್ಟು ದಿನ ಬಾಹ್ಯಾಕಾಶಕ್ಕೆ ರಾಕೆಟ್ ಬಿಡ್ತಾ ಇದ್ದ ಮಸ್ಕ್ ಈಗ ಅಮೆರಿಕದ ಷೇರುಪೇಟೆಯಲ್ಲೂ ಕೂಡ ರಾಕೆಟ್ ಹಾರಿಸಿದ್ದಾರೆ. ಒಂದೇ ದಿನದಲ್ಲಿ 6 ಲಕ್ಷ ಕೋಟಿ. ನ್ಯಾಸ್ಡ್ಯಾಕ್ನಲ್ಲಿ ಮಸ್ಕ್ ಆರ್ಭಟ. ಸ್ನೇಹಿತರೆ, ಸ್ಪೇಸ್ ಎಕ್ಸ್ ನ IPO ನ್ಯಾಸ್ಡ್ಯಾಕ್ನಲ್ಲಿ ಲಿಸ್ಟ್ ಆಗೋಕ್ಕೂ ಮುಂಚೆನೆ ಇನ್ವೆಸ್ಟರ್ಸ್ ಬಕಪಕ್ಷಿಗಳಂತೆ ಹದ್ದುಗಳ ತರ ಕಾಯ್ತಾ ಇದ್ರು. ಜೂನ್ 11ನೇ ತಾರೀಕೆ ಸ್ಪೇಸ್ ಎಕ್ಸ್ ತನ್ನ ಷೇರಿನ ಬೆಲೆಯನ್ನು $135 ಫಿಕ್ಸ್ ಮಾಡಿತ್ತು. ಟಿಕರ್ ಹೆಸರು SPCX ಅಂತ. ಟಿಕರ್ ಅಂದ್ರೆ ಷೇರುಪೇಟೆಯಲ್ಲಿ ಕಂಪನಿಯನ್ನ ಸುಲಭವಾಗಿ ಹುಡುಕೋಕಿರೋ ಶಾರ್ಟ್ ನೇಮ್. ಮಾರನೇ ದಿನ ಅಂದ್ರೆ ಜೂನ್ 12ರ ಶುಕ್ರವಾರ ಬೆಳಿಗ್ಗೆ ವಾಲ್ ಸ್ಟ್ರೀಟ್ ಓಪನ್ ಆಗಿದ್ದೆ ತಡ ಹೂಡಿಕೆದಾರರು ಯಾವ ರೇಂಜ್ಗೆ ಮುಗಿಬಿದ್ರು ಅಂತ ಹೇಳಿದ್ರೆ, ಓಪನಿಂಗ್ ಟ್ರೇಡ್ ಶುರುವಾಗಿದ್ದೆ $150ಗೆ. ಆದರೆ ಮಾರ್ಕೆಟ್ ಕ್ಲೋಸ್ ಆಗೋ ಹೊತ್ತಿಗೆ ಷೇರಿನ ಬೆಲೆ $160.95 ಆಗಿತ್ತು. ಅಂದರೆ ಕೇವಲ ಒಂದೇ ದಿನದಲ್ಲಿ ಷೇರಿನ ಬೆಲೆಯಲ್ಲಿ 19.22% ಭಾರಿ ಜಿಗಿತ. ಕೇವಲ ಒಂದೇ ದಿನದಲ್ಲಿ ಬರೋಬ್ಬರಿ 510 ಮಿಲಿಯನ್ ಷೇರುಗಳು ಬಿಕರಿಯಾಗಿವೆ. $84 ಬಿಲಿಯನ್ ಹಣ ಒಂದೇ ಸೆಷನ್ನಲ್ಲಿ ಕೈ ಬದಲಾಗಿದೆ. ಇದು ಅಮೆರಿಕದ ಷೇರುಪೇಟೆ ಇತಿಹಾಸದಲ್ಲೇ ಅತಿ ದೊಡ್ಡ ಟ್ರೇಡಿಂಗ್ ದಿನಗಳಲ್ಲಿ ಒಂದು. ಏನು ಸ್ಪೇಸ್ ಎಕ್ಸ್ ಎತ್ತಿರೋ ಫಂಡ್ ವಿಚಾರಕ್ಕೆ ಬಂದರೆ ಅಲ್ಲೂ ಒಂದು ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ಈ IPO ಮೂಲಕ ಮಸ್ಕ್ ಕಲೆಕ್ಟ್ ಮಾಡಿರೋದು $75 ಬಿಲಿಯನ್, ನಮ್ಮ ರೂಪಾಯಿ ಲೆಕ್ಕದಲ್ಲಿ ಸುಮಾರು 6.25 ಲಕ್ಷ ಕೋಟಿ ರೂಪಾಯಿ. ಇದರ ಮುಂದೆ ಈ ಹಿಂದಿನ ಜಾಗತಿಕ ದಾಖಲೆಗಳೆಲ್ಲ ಧೂಳಿಪಟ ಆಗಿವೆ. 2019ರಲ್ಲಿ ಸೌದಿ ಅರಾಮ್ಕೋ $29.4 ಬಿಲಿಯನ್ ಕಲೆಕ್ಟ್ ಮಾಡಿ ರೆಕಾರ್ಡ್ ಮಾಡಿತ್ತು. ಅದಕ್ಕೂ ಹಿಂದೆ 2014ರಲ್ಲಿ ಅಲಿಬಾಬಾ $25 ಬಿಲಿಯನ್ ಎತ್ತಿತ್ತು. ಆದ್ರೀಗ ಸ್ಪೇಸ್ ಎಕ್ಸ್ ಕಲೆಕ್ಟ್ ಮಾಡಿರೋ ಫಂಡ್ ಸೌದಿ ಅರಾಮ್ಕೋಗಿಂತ 2.5 ಪಟ್ಟು ಹೆಚ್ಚು, ಅಲಿಬಾಬಾಗಿಂತ 3 ಪಟ್ಟು ಹೆಚ್ಚು. ದಿನದ ಅಂತ್ಯಕ್ಕೆ ಕಂಪನಿಯ ಒಟ್ಟು ಮಾರುಕಟ್ಟೆ ಮೌಲ್ಯ $2.1 ಟ್ರಿಲಿಯನ್ ತಲುಪಿದೆ. ಇದರಿಂದ ಅಮೆರಿಕದ ಟಾಪ್ ಕಂಪನಿಗಳ ಲಿಸ್ಟ್ನಲ್ಲಿ ಬ್ರಾಡ್ಕಾಮ್ ಮತ್ತು ಮಸ್ಕ್ ಅವರದ್ದೇ ಆದ ಟೆಸ್ಲಾ ಕಂಪನಿಯನ್ನು ಹಿಂದಿಕ್ಕಿ ಸ್ಪೇಸ್ ಎಕ್ಸ್ ಈಗ 6ನೇ ಸ್ಥಾನಕ್ಕೆ ಲಗ್ಗೆ ಇಟ್ಟಿದೆ. ಈಗ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ ಹೊಂದಿರೋ ಕಂಪನಿಗಳ ಲಿಸ್ಟ್ನಲ್ಲಿ ಎನ್ವಿಡಿಯಾ, ಆಲ್ಫಾಬೆಟ್, ಆಪಲ್, ಮೈಕ್ರೋಸಾಫ್ಟ್ ಮತ್ತು ಅಮೆಜಾನ್ ಇವುಗಳನ್ನು ಬಿಟ್ಟರೆ ಮುಂದೆ ಇರೋ ಏಕೈಕ ಹೆಸರು ಸ್ಪೇಸ್ ಎಕ್ಸ್. ಟ್ರಿಲಿಯನೇರ್ ಮಸ್ಕ್ ಜಾಕ್ ಪಾಟ್ ಹೊಡೆದ ಆ ಇಬ್ಬರು ಯಾರು? ಸ್ನೇಹಿತರಿಗೆ, ಮಸ್ಕ್ ಆಸ್ತಿ ವಿಚಾರಕ್ಕೆ ಬಂದರೆ ಸ್ಪೇಸ್ ಎಕ್ಸ್ನ ಈ ದಾಖಲೆಯಿಂದ ಮಸ್ಕ್ರ ಬ್ಯಾಂಕ್ ಬ್ಯಾಲೆನ್ಸ್ ರಾಕೆಟ್ ವೇಗದಲ್ಲಿ ಮೇಲಕ್ಕೇರಿದೆ. ಸ್ಪೇಸ್ ಎಕ್ಸ್ ಕಂಪನಿಯಲ್ಲಿ ಎಲಾನ್ ಮಸ್ಕ್ 42% ಪಾಲನ ಹೊಂದಿದ್ದಾರೆ. ಯಾವಾಗ ಕಂಪನಿಯ ಮೌಲ್ಯ $2 ಟ್ರಿಲಿಯನ್ ದಾಟ್ತೋ, ಮಸ್ಕ್ ಅವರ ಈ 42% ಪಾಲಿನ ಮೌಲ್ಯವೇ $800 ರಿಂದ $880 ಬಿಲಿಯನ್ ಆಗಿಬಿಡ್ತು. ಇದರಿಂದ ಎಲಾನ್ ಮಸ್ಕ್ ಅವರ ಒಟ್ಟು ಆಸ್ತಿ ಮೌಲ್ಯ $1.14 ಟ್ರಿಲಿಯನ್ ಜಿಗಿದಿದೆ. ಒಬ್ಬ ವ್ಯಕ್ತಿಯ ಸಂಪತ್ತು ಕೇವಲ ಒಂದೇ ದಿನದಲ್ಲೇ ಈ ಮಟ್ಟದಲ್ಲಿ ಏರಿಕೆಯಾಗಿರೋದು ಆರ್ಥಿಕ ಇತಿಹಾಸದಲ್ಲೇ ಇದೇ ಮೊದಲು ಅಂತ ಪರಿಗಣಿಸಲಾಗ್ತಾ ಇದೆ. ಮಸ್ಕ್ ಒಬ್ಬ ವ್ಯಕ್ತಿಯ ಆಸ್ತಿ ಈಗ ತೈವಾನ್ GDPಗಿಂತ ಜಾಸ್ತಿ. ಜೊತೆಗೆ ಈ IPOದಿಂದ ಸೌದಿ ಅರೇಬಿಯಾ ಮತ್ತು ಕುವೈತ್ನ ಸಾವರಿನ್ ವೆಲ್ತ್ ಫಂಡ್ಗಳು ದೊಡ್ಡ ಲಾಭ ಮಾಡಿಕೊಂಡಿವೆ. ಯಾಕಂದರೆ ಇವರು ಮೊದಲೇ ಎಲಾನ್ ಮಸ್ಕ್ ಟ್ಯಾಲೆಂಟ್ ಗುರುತಿಸಿ ಇವರ ಕಂಪನಿಯಲ್ಲಿ ಅನ್ಲಿಸ್ಟೆಡ್ ಇದ್ದಾಗಲೇ ಸಿಕ್ಕಾಪಟ್ಟೆ ದುಡ್ಡು ಹಾಕಿದ್ರು. ಈ IPOನಲ್ಲಿ 20% ಷೇರುಗಳನ್ನು ಜನರಿಗೋಸ್ಕರ, ಪಬ್ಲಿಕ್ಗೋಸ್ಕರ ಮೀಸಲಿಡಲಾಗಿತ್ತು. ಮಾರ್ಕೆಟ್ನಲ್ಲಿ ಇದಕ್ಕೆ ಯಾವ ಲೆವೆಲ್ನ ಡಿಮಾಂಡ್ ಅಂತ ಹೇಳಿದ್ರೆ 4 ಪಟ್ಟು ಓವರ್ ಸಬ್ಸ್ಕ್ರಿಪ್ಷನ್ ಅಪ್ಲಿಕೇಶನ್ಸ್ ಬಂದಿದ್ವು. ಇನ್ನು ಸ್ನೇಹಿತರೆ, ಮುಂದುವರಿಯೋ ಮುನ್ನ ಒಂದು ಸಣ್ಣ ರಿಕ್ವೆಸ್ಟ್. ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ಚಾನಲ್ ಮೆಂಬರ್ ಆಗಿ ಅನ್ನೋದು ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಆವಾಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಮತ್ತು ಬೆನಿಫಿಟ್ಸ್ ನಿಮಗೆ ಸಿಗೋಕ್ಕೆ ಶುರುವಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿ ಮೆಂಬರ್ಶಿಪ್ ಕೂಡ ನೀವು ನಮಗೆ ಕೊಡೋ ಅತಿ ದೊಡ್ಡ ಬೆಂಬಲ. ಆಸಕ್ತರು ದಯವಿಟ್ಟು ಚೆಕ್ ಮಾಡಿ ಬನ್ನಿ, ಕಂಟಿನ್ಯೂ ಮಾಡೋಣ. $75 ಬಿಲಿಯನ್ ಮಸ್ಕ್ ಮುಂದಿರೋ 3 ಮೆಗಾ ಟಾರ್ಗೆಟ್. IPO ಏನೋ ಬ್ಲಾಕ್ ಬಸ್ಟರ್. $75 ಬಿಲಿಯನ್ ಹಣನೂ ಬಂದ್ಬಿತ್ತು. ಆದರೆ ಇಷ್ಟೊಂದು ದೊಡ್ಡ ಅಮೌಂಟನ್ನು ಇಟ್ಕೊಂಡು ಮಸ್ಕ್ ಏನು ಮಸ್ಕಿರಿ ಮಾಡಕ್ಕೆ ಹೊರಟಿದ್ದಾರೆ? ಅವ್ರ ತಲೆಯಲ್ಲಿ 3 ಮೆಗಾ ಟಾರ್ಗೆಟ್ಗಳಿವೆ. ಮೊದಲನೇ ಟಾರ್ಗೆಟ್ ಮಂಗಳ ಗ್ರಹ. ಮಸ್ಕ್ರ ಬಹುದೊಡ್ಡ ಕನಸೆ ಮಂಗಳ ಗ್ರಹದಲ್ಲಿ ಮನುಷ್ಯರ ವಸತಿ ನಿರ್ಮಾಣ ಮಾಡೋದು. ಇದಕ್ಕಾಗಿ ಸ್ಟಾರ್ ಶಿಪ್ ಅನ್ನೋ ದೈತ್ಯ ರಾಕೆಟ್ ರೆಡಿ ಆಗ್ತಾ ಇದೆ. ಈಗ ಆಲ್ರೆಡಿ ಸ್ಪೇಸ್ ಎಕ್ಸ್ ಇದರ ಮೇಲೆ $15 ಬಿಲಿಯನ್ ದುಡ್ಡನ್ನು ಸುರಿದಿದೆ. 2028ರ ಹೊತ್ತಿಗೆ ಮಂಗಳ ಗ್ರಹಕ್ಕೆ ಮೊದಲ ಕಾರ್ಗೋ ಮಿಷನ್ ಕಳುಹಿಸೋದು, ಆಮೇಲೆ ಮನುಷ್ಯರನ್ನೇ ಅಲ್ಲಿಗೆ ಕಳುಹಿಸಿ ಸ್ವಾವಲಂಬಿ ನಗರವನ್ನು ಕಟ್ಟೋದು ಮಂಗಳ ಗ್ರಹದ ಮೇಲೆ ಮಸ್ಕ್ರ ಪ್ಲಾನ್. ಎರಡನೇ ಟಾರ್ಗೆಟ್ ಆರ್ಬಿಟಲ್ ಡೇಟಾ ಸೆಂಟರ್ಸ್.
ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಐಡಿಯಾ. ಭೂಮಿ ಮೇಲೆ ಡೇಟಾ ಸೆಂಟರ್ ಕಟ್ಟಿದ್ರೆ ಜಾಗ ಬೇಕು, ಕರೆಂಟ್ ಬೇಕು, ಕೂಲಿಂಗ್ ಬೇಕು. ಅದಕ್ಕೇನೆ ಮಸ್ಕ್ ಸ್ಪೇಸ್ನಲ್ಲೇ ಡೇಟಾ ಸೆಂಟರ್ ಕಟ್ಟೋಕೆ ಹೊರಟಿದ್ದಾರೆ. ಇದಕ್ಕಾಗಿಯೇ 2027-28 ಹೊತ್ತಿಗೆ 10 ಲಕ್ಷ ಸ್ಯಾಟಲೈಟ್ಗಳನ್ನು ಹಾರಿ ಬಿಡೋ ಪ್ಲಾನ್ ಇದೆ. ದಿನದ 24 ಗಂಟೆಯೂ ಸೂರ್ಯನ ಬೆಳಕು ಸಿಗೋದ್ರಿಂದ ಸ್ಪೇಸಲ್ಲಿ ಸೋಲಾರ್ ಪವರ್ ಮೂಲಕವೇ ಈ ಡೇಟಾ ಸೆಂಟರ್ಗಳು ಕೆಲಸ ಮಾಡ್ತವೆ. ಈ ಡೇಟಾ ಸೆಂಟರ್ ಮತ್ತು ಸ್ಟಾರ್ಲಿಂಕ್ ನೆಟ್ವರ್ಕ್ ಮೂಲಕ ಇಡೀ ಜಗತ್ತಿಗೆ ಅತಿ ವೇಗದ ಇಂಟರ್ನೆಟ್ ಮತ್ತು ಡೇಟಾ ಸಿಗುತ್ತೆ. 3ನೇ ಟಾರ್ಗೆಟ್ AI. ಇದು ಅತಿ ಮುಖ್ಯವಾಗಿರೋದು. ಸ್ಪೇಸ್ ಎಕ್ಸ್ ಈಗ ಕೇವಲ ರಾಕೆಟ್ ಕಂಪನಿಯಲ್ಲ. ಇತ್ತೀಚೆಗಷ್ಟೇ ಮಸ್ಕ್ ಅವರ ಕೃತಕ ಬುದ್ಧಿಮತ್ತೆ ಕಂಪನಿ XAI ಸ್ಪೇಸ್ ಎಕ್ಸ್ ಜೊತೆಗೆ ಮರ್ಜ್ ಆಗಿದೆ. ಈ ಎರಡೂ ಸೇರಿದಾಗಲೇ ಇದರ ಮೌಲ್ಯ $1.25 ಟ್ರಿಲಿಯನ್ ರೀಚ್ ಆಗಿತ್ತು. XAI ಮೌಲ್ಯವೇ $250 ಬಿಲಿಯನ್ ಅಂತ ಅಂದಾಜು ಮಾಡಲಾಗಿತ್ತು. ಈಗ ನೋಡಿದ್ರೆ IPO ಆದಮೇಲೆ ಇದೆಲ್ಲ ಸೇರಿಬಿಟ್ಟು ಈಗ $2 ಟ್ರಿಲಿಯನ್ ಕ್ರಾಸ್ ಆಗಿ ಹೋಗಿದೆ. ಇದ್ದಕ್ಕಿದ್ದಂತೆ ಕೆಲವೇ ದಿನಗಳಲ್ಲಿ ವೆಲ್ತ್ನ ಹೇಗೆ ಮಲ್ಟಿಪ್ಲೈ ಮಾಡಬೇಕು ಅಂತ ಮಸ್ಕ್ ನೋಡಿ ಕಲಿಬೇಕು, ವ್ಯಾಲ್ಯೂಯೇಷನ್ ಹೆಂಗೆ ಇಟ್ಟಿಸ್ಕೊಳ್ಳೋದು ಅಂತ. ಅದಕ್ಕೋಸ್ಕರವೇ XAIನ ಸ್ಪೇಸ್ ಎಕ್ಸ್ಗೆ ಸೇರಿಸ್ದಂಗಿದೆ ಮಸ್ಕ್. ಜೊತೆಗೆ ಇನ್ವೆಸ್ಟ್ ಕೂಡ ಮಾಡ್ತಿದ್ದಾರೆ AI ಮೇಲೆ. ಈಗ ಬಂದಿರೋ ದುಡ್ಡಲ್ಲಿ ಸಿಂಹ ಪಾಲು AI ಡೆವಲಪ್ಮೆಂಟ್ಗೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಲಕ್ಷಾಂತರ GPUಗಳನ್ನು ಬಳಸಿ ಜಗತ್ತಿನ ಅತಿದೊಡ್ಡ AI ಕಂಪ್ಯೂಟ್ ನೆಟ್ವರ್ಕನ್ನು ಕಟ್ಟೋದು ಮಸ್ಕ್ ಗುರಿ. OpenAI, ಅಂಥ್ರೋಪಿಕ್, ಗೂಗಲ್ ಮತ್ತು ಮೆಟಾ ಕಂಪನಿಗಳಿಗೆ ದೊಡ್ಡ ಕಾಂಪಿಟೇಟರ್ ಹುಟ್ಟಾಕೋಕೆ ಮಸ್ಕ್ ಬರ್ತಾ ಇದ್ದಾರೆ. ಒಳಗಡೆ ನಷ್ಟ, ಹೊರಗಡೆ ದರ್ಬಾರ್. ಸ್ಪೇಸ್ ಎಕ್ಸ್ನ ಅಸಲಿಯತ್ತೇನು? ಓಕೆ, ನಾಣ್ಯದ ಒಂದು ಮುಖ ಆಯಿತು, ಭವಿಷ್ಯದ ಭರವಸೆಗಳಾಯಿತು. ಆದರೆ ಷೇರುಪೇಟೆ ಬರೀ ಕನಸು ಮಾತ್ರ ಅಲ್ಲ, ಅಲ್ಲಿ ದುಡ್ಡಿನ ಲೆಕ್ಕಾಚಾರ ಪಕ್ಕಾ ಇರಬೇಕು. ಈಗ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಲಾಸ್ ಕಾಣಿಸ್ತಾ ಇದೆ. ಅಫಿಷಿಯಲ್ ರಿಪೋರ್ಟ್ಸ್ ಪ್ರಕಾರ ನೋಡೋದಾದರೆ ನಷ್ಟದ ಪ್ರಮಾಣ ನಿಜಕ್ಕೂ ಆತಂಕಕಾರಿ. 2024ರಲ್ಲಿ ಕಂಪನಿ $14.1 ಬಿಲಿಯನ್ ಆದಾಯ ಮಾಡಿತ್ತು, ಅರ್ನ್ ಕೂಡ ಮಾಡ್ತಿದೆ. ಆದರೆ ಅಷ್ಟೇ ಕ್ಯಾಶ್ ಬರ್ನ್ ಮಾಡ್ತಿದೆ, ದುಡ್ಡನ್ನು ಸಿಕ್ಕಾಪಟ್ಟೆ ಸ್ಪೆಂಡ್ ಮಾಡ್ತಿದೆ. ಯಾಕಂದರೆ 2024ರಲ್ಲಿ $791 ಮಿಲಿಯನ್ ನೆಟ್ ಪ್ರಾಫಿಟ್ ಕೂಡ ತೋರಿಸಿದ್ರು. ಆದರೆ 2025ಕ್ಕೆ ಬರುವಷ್ಟರಲ್ಲಿ ಕತೆ ಪೂರ್ತಿ ಉಲ್ಟಾ ಆಗಿದೆ. ಆದಾಯ ಇನ್ನೂ ಜಾಸ್ತಿ ಆಯಿತು, $18.67 ಬಿಲಿಯನ್ ತಲುಪಿತು. ದೊಡ್ಡ ರೆವೆನ್ಯೂದು $18.67 ಬಿಲಿಯನ್. ಆದರೆ ಕಂಪನಿ ಬರೋಬ್ಬರಿ $4.94 ಬಿಲಿಯನ್ ಲಾಸ್ ಮಾಡಿಕೊಂಡಿದೆ. 41,000 ಕೋಟಿ ರೂಪಾಯಿ ನಷ್ಟ. ನೆಕ್ಸ್ಟ್ 2026ರ ಮೊದಲ ಕ್ವಾರ್ಟರ್ನಲ್ಲೂ ಬರೀ ಒಂದು ಕ್ವಾರ್ಟರ್ ಲೆಕ್ಕ ತಗೊಂಡ್ರೂ ಕೂಡ $4.69 ಬಿಲಿಯನ್ ಲಾಸ್ ಆಗಿದೆ. ಇದಕ್ಕೆ ಮುಖ್ಯವಾಗಿ 4 ಕಾರಣಗಳು ಕೂಡ ಇದ್ದಾವೆ. ಮೊದಲನೇದು ಸ್ಟಾರ್ಶಿಪ್ ರಾಕೆಟ್ ಪರೀಕ್ಷೆಗಳು. ಬರೀ ರಿಸರ್ಚ್ಗೆ $15 ಬಿಲಿಯನ್ ಹೆಚ್ಚು ದುಡ್ಡನ್ನು ಹಾಕಿದ್ದಾರೆ. ಎರಡನೇದು ರಾಕೆಟ್ ಟೆಸ್ಟಿಂಗ್ ಟೈಮ್ನಲ್ಲಿ ಬ್ಲಾಸ್ಟ್ ಆಗಿದ್ರಿಂದ ಹಾರ್ಡ್ವೇರ್ ಲಾಸ್ ಕೂಡ ಸಿಕ್ಕಾಪಟ್ಟೆ ಆಗಿದೆ. ಈ ರಾಕೆಟ್ ಪದೇ ಪದೇ ಫೇಲ್ ಆಗ್ತಿದ್ರು ಮಸ್ಕ್ ಇದರ ಡೆವಲಪ್ಮೆಂಟ್ಗೆ ನೀರಿನ ಥರ ದುಡ್ಡನ್ನು ಸುರಿತಾ ಇದ್ದಾರೆ. ಮೂರನೇದು AI ಕಡೆ ಕೊಟ್ಟಿರೋ ಗಮನ. ಮೈಕ್ರೋಚಿಪ್ಗಳು, GPUಗಳು ಮತ್ತು ಕಂಪ್ಯೂಟ್ ಇನ್ಫ್ರಾಸ್ಟ್ರಕ್ಚರ್ಗೆ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಹೋಗ್ತಾ ಇದೆ. ನಾಲ್ಕನೇದು ಇಡೀ ಜಗತ್ತಿಗೆ ಸ್ಟಾರ್ಲಿಂಕ್ ಇಂಟರ್ನೆಟ್ ಕೊಡೋಕೆ ಗ್ರೌಂಡ್ ಸ್ಟೇಷನ್ಗಳು ಮತ್ತು ಸ್ಯಾಟಲೈಟ್ ಪ್ರೊಡಕ್ಷನ್ ವೇಗ ಹೆಚ್ಚಿಸಿದ್ದಾರೆ. ಇವತ್ತು ಕಂಪನಿಗೆ ಬರ್ತಿರೋ ಒಟ್ಟು ಆದಾಯದಲ್ಲಿ 60% ಸ್ಟಾರ್ಲಿಂಕಿಂದಾನೇ ಬರ್ತಾ ಇದೆ. ಆದರೆ ಆದಾಯಕ್ಕಿಂತ ಖರ್ಚೇ ಜಾಸ್ತಿ ಆಗ್ತಿದೆ. ಹೀಗಾಗಿ ಇನ್ವೆಸ್ಟರ್ಸ್ ನಿಜವಾಗ್ಲೂ ಇವಾಗಿನ ಬ್ಯಾಲೆನ್ಸ್ ಶೀಟ್ ನೋಡಿ ದುಡ್ಡು ಹಾಕ್ತಾ ಇಲ್ಲ. ಮಸ್ಕ್ರ ವಿಷನ್ ನೋಡಿ, ಈ ಸ್ಪೇಸ್ ಎಕ್ಸ್ ಏನೆಲ್ಲ ಮಾಡಬಹುದು, ಅದಕ್ಕೇನೆಲ್ಲ ತಾಕತ್ತಿದೆ ಮಾಡೋಕೆ, ಪೊಟೆನ್ಷಿಯಲ್ ನೋಡಿ ದುಡ್ಡನ್ನು ಹಾಕಿದ್ದಾರೆ. ಇದೇ ಕಾರಣಕ್ಕೆ ಮಿಕ್ಸ್ಡ್ ಒಪಿನಿಯನ್ ಇದೆ. ಆರ್ಥಿಕ ತಜ್ಞರೇ 2 ಬಣಗಳಾಗಿ ಡಿವೈಡ್ ಆಗಿದ್ದಾರೆ. ಮೊದಲ ಬಣ ಆಶಾವಾದಿಗಳು. AI ಮತ್ತು ಸ್ಪೇಸ್ ಸೂಪರ್ ಸೈಕಲ್ ಅಂತ ಕರೀತಾ ಇದ್ದಾರೆ ಇದನ್ನು. ಕೈಗಾರಿಕಾ ಕ್ರಾಂತಿ ಟೈಮ್ನಲ್ಲಿ ರೈಲ್ವೆ ಟ್ರ್ಯಾಕ್ಗಳ ಮೇಲೆ ಇನ್ವೆಸ್ಟ್ ಮಾಡಿದಾಗ ಎಷ್ಟೊಂದು ಲಾಭ ಬಂತು, ಸ್ಪೇಸ್ ಎಕ್ಸ್ ಮೇಲಿನ ಹೂಡಿಕೆ ಕೂಡ ಫ್ಯೂಚರ್ನಲ್ಲಿ ಹಾಗೆ ಲಾಭ ತರುತ್ತೆ ಅಂತಿದ್ದಾರೆ. ಯಾಕಂದರೆ ಸ್ಪೇಸ್ ಟ್ರಾವೆಲ್, ಸ್ಯಾಟಲೈಟ್ ಟೆಲಿಕಾಂ, AI ಇನ್ಫ್ರಾಸ್ಟ್ರಕ್ಚರ್ ಮತ್ತು ಆರ್ಬಿಟಲ್ ಕಂಪ್ಯೂಟಿಂಗ್, ಈ 4 ಮುಖ್ಯವಾಗಿರೋ $1 ಟ್ರಿಲಿಯನ್ ಇಂಡಸ್ಟ್ರಿಗಳನ್ನು ಸ್ಪೇಸ್ ಎಕ್ಸ್ ಒಬ್ಬನೇ ಆಳೋಕೆ ಬರ್ತಾ ಇದೆ ಅನ್ನೋದು ಇವ್ರ ವಾದ. ಆದರೆ ಎರಡನೇ ಬಣದ ತಜ್ಞರು ಏನು ಹೇಳ್ತಿದ್ದಾರೆ ಗೊತ್ತಾ? ಡೇಂಜರಸ್ ಬಬಲ್, ಅಪಾಯಕಾರಿ ಗುಳ್ಳೆ ಒಡೆದೋಗ್ಬಿಡುತ್ತೆ ಅಂತಿದ್ದಾರೆ. ಅವ್ರ ಪ್ರಕಾರ ಇವ್ರು ತಗೊಳ್ತಿರೋದು ಭವಿಷ್ಯದ ಭರವಸೆನಲ್ಲ, ಬದಲಿಗೆ ಭೂಮಿಯಿಂದ ತಪ್ಪಿಸ್ಕೊಂಡು ಹೋಗೋ ಒಂದು ಸೈನ್ಸ್ ಫಿಕ್ಷನ್ ಸ್ಟೋರಿಯನ್ನು ಕೊಂಡುಕೊಳ್ತಿದ್ದಾರೆ ಅಷ್ಟೇ ಅಂತೇಳಿ ಟೀಕೆ ಮಾಡಿದ್ದಾರೆ. ಯಾಕಂದರೆ ವರ್ಷಕ್ಕೆ ಆಲ್ಮೋಸ್ಟ್ $5 ಬಿಲಿಯನ್ ಲಾಸ್ ಮಾಡ್ತಿರೋ ಕಂಪನಿಗೆ $2.1 ಟ್ರಿಲಿಯನ್ ಮೌಲ್ಯ ಕೊಡೋದಂದರೆ ಏನು ಹುಡುಗಾಟನ ಅಂತ ಕೇಳ್ತಿದ್ದಾರೆ. ತನ್ನ ವಾರ್ಷಿಕ ಆದಾಯಕ್ಕಿಂತ 112 ಪಟ್ಟು ಹೆಚ್ಚಿನ ಮೌಲ್ಯದಲ್ಲಿ ಷೇರು ಟ್ರೇಡ್ ಆಗ್ತಿದೆ. ಇದು ಹುಚ್ಚುತನ ಅನ್ನೋದು ಇದನ್ನು ವಿರೋಧ ಮಾಡ್ತಿರೋರ ವಾದ.
ಈ ನೆಗೆಟಿವ್ ಒಪಿನಿಯನ್ ಇರೋರ ಬಣದ ಪ್ರಕಾರ ಈ ಹೈಪ್ ಎಲ್ಲ ಮುಗಿದ ಮೇಲೆ ಶೇರ್ಗಳು ಪಾತಾಳಕ್ಕೆ ಬೀಳ್ತವೆ. .com ಬಬಲ್ನಲ್ಲೂ ಹೀಗೆ ಆಗಿತ್ತು ಅಂತ ಹೇಳ್ತಿದ್ದಾರೆ ಇವರು. ಆದರೆ ಯಾರು ಏನೇ ಹೇಳಿ ಮಂಗಳ ಗ್ರಹಕ್ಕೆ ಮನುಷ್ಯರನ್ನ ಕಳಿಸುವ ಮಸ್ಕ್ರ ಕನಸಿಗೆ ಷೇರುಪೇಟೆ ಗ್ರೀನ್ ಸಿಗ್ನಲ್ ಅಂತೂ ಕೊಟ್ಟಾಗಿದೆ. ದಾಖಲೆಯ $75 ಬಿಲಿಯನ್ ಬಂದು ಬಿದ್ದಿದೆ ಅಕೌಂಟ್ಗೆ. ಆದರೆ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಸುಟ್ಟು ಕನಸನ್ನ ಹುಟ್ಟು ಹಾಕಿರೋ ಈ ಕಂಪನಿ ಮುಂದಿನ ವರ್ಷದಲ್ಲಿ ಈ ಸೈನ್ಸ್ ಫಿಕ್ಷನ್ ಟೈಪ್ ಆಫ್ ಕನಸುಗಳನ್ನು ದುಡ್ಡು ತರೋ ನಿಜವಾದ ಪ್ರಾಫಿಟಬಲ್ ಬಿಸ್ನೆಸ್ ಆಗಿ ಬದಲಾಯಿಸುತ್ತಾ? ಮಸ್ಕ್ ಹಾಗೇನಾದರೂ ಮಾಡಿಬಿಟ್ರೆ ಯುಗ ಪುರುಷ ಆಗಿಬಿಡ್ತಾರೆ. ಮಂಗಳ ಗ್ರಹದ ಮೇಲೆ ಮನುಷ್ಯ ವಾಸ ಮಾಡಂಗೆ ಮಾಡಿಬಿಟ್ರೆ ಅದು ಬರೀ ಪ್ರಾಫಿಟಬಲ್ ಬಿಸ್ನೆಸ್ ಅಲ್ಲ, ಮಸ್ಕ್ ಸೈಂಟಿಫಿಕ್ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಸೊ ನಮ್ಮ ಜನ್ರೇಷನಲ್ಲಿ ಇದೆಲ್ಲ ಆಗ್ತಾ ಇದೆಯಲ್ಲ ಪ್ರಯತ್ನಗಳು, ಅದಕ್ಕಾದರೂ ಕೂಡ ನಾವು ಖುಷಿ ಪಡಬೇಕು. ಈ ಬಗ್ಗೆ ನಿಮಗೆ ಅನಿಸುತ್ತೆ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗೋದನ್ನು ಯಾವ ಕಾರಣಕ್ಕೂ ಮರಿಬೇಡಿ ಅನ್ನೋ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.